Chief Minister Basuraj Bommai, along with Governor Thawarchand Gehlot, attended the President's Police Medal Award ceremony organized by the Karnataka State Police Department at the Glass House of Raj Bhavan. Home Minister Araga Gyanendra, Home Department Additional Chief Secretary Rajneesh Goyal, DGP Praveen Sood were present on the occasion. ಧನ್ಯವಾದಗಳು. ಎಲ್ಲರೂ ಕುಳಿತುಕೊಳ್ಳಿ. ಪೊಲೀಸ್ ಇಲಾಖೆ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ಕೋರುತ್ತಾರೆ. ನಾನು ಎಡಿಜಿ ಹಿತೇಂದ್ರ ಅವರು ಅವರಿಗೆ ಸಸಿ ಅರ್ಪಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಇದೇ ರೀತಿ ನಮ್ಮ ಸಮಾರಂಭದಲ್ಲಿ ಉಪಸ್ಥಿತರಿರುವ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತಾ ನಮ್ಮೆಲ್ಲರ ಅನುಮತಿಯೊಂದಿಗೆ ಪೊಲೀಸ್ ವಿಶಿಷ್ಟ ಸೇವಾ ಪದಕವಾಗಿ ಗೌರವಿಸಿರುತ್ತಾರೆ. ನಂತರ PCW, CIDಯಲ್ಲಿ ಅನೇಕ ಪ್ರಮುಖ ಕಾರ್ಯಕ್ರಮಗಳನ್ನು ವಹಿಸಿರುತ್ತಾರೆ. ಇವರು ಅಸಾಧಾರಣ ಕಳಂಕವಿಲ್ಲದ ಸೇವಾ ದಾಖಲೆ ಹೊಂದಿದ್ದು ಇವರ ಗುಣಗಳು ವೃತ್ತಿಪರತೆ ಅಧಿಕಾರಿಯಾಗಿದ್ದು ಸಾಗರ ಉಪವಿಭಾಗದಲ್ಲಿ ಸೇವೆಯನ್ನು ಆರಂಭಿಸಿ ನಂತರ ರಾಯಚೂರು, ಹೊಸವಾಡ, ಕರ್ನಾಟಕ ಲೋಕಾಯುಕ್ತ, IGP ವೆಸ್ಟ್ ರೇಂಜ್, ISB, ರೈಲ್ವೇಸಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. ಇವರ ಸೇವಾ ದಾಖಲೆಗಳನ್ನು ಶ್ರೀ KM ಹಾಗೂ ಪ್ರಸಾದ ಕಮಾಂಡ್ ಕಡೆಯವರು ಅದಕ್ಕೋಸ್ಕರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ, ವೇದಿಕೆ ಮೇಲಿರುವ ನಮ್ಮ ಉಪಸ್ಥಿತರಿರ್ತಕ್ಕಂಥ ಅಬ್ಕಾರಿ ಸಚಿವರಾಗಿರ್ತಕ್ಕಂಥ ಗೋಪಾಲಯ್ಯವರೇ, ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರಘುವರ್ ಸೌದಿ ಅವರೇ, ಎಲ್ಲ ಮತ್ತು ಹಿತೈಷಿ ಬಂಧುಗಳೇ, ಭಗಿನಿಯ ಮಾಧ್ಯಮದ ಎಲ್ಲ ಮಿತ್ರರೇ, ಇವತ್ತೊಂದು ಪೊಲೀಸ್ ಇಲಾಖೆಯಲ್ಲಿ ನಾವು ಇವತ್ತು ಪದಕ ವಿಜೇತರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮತ್ತು ರಾಷ್ಟ್ರಪತಿಗಳ ಪದಕ ವಿಜೇತರಿಗೆ ಕೂಡ ಶುಭಾಶಯಗಳು. ಇಂದು ಪದಕ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಪದಕವನ್ನು ನೀಡಿರುವ ನಮ್ಮೆಲ್ಲರ ಗೌರವಾನ್ವಿತ ಗಂತವತ್ತ ರಾಜ್ಯಪಾಲರಾದಂಥ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರೇ, ಗೃಹ ಸಚಿವರಾದಂಥ ಸಾರ್ಗ ಜ್ಞಾನೇಂದ್ರ ಅವರೇ, ಪೊಲೀಸ್ ಮಹಾನಿರ್ದೇಶಕರು ಆದಂಥ ಶ್ರೀ ಪ್ರವೀಣ್ ಸೂದ್ ಅವರು ಹಾಗೂ ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ICS ಆದಂಥ ಶ್ರೀ ರಜನೀಶ್ ಗೋಯಲ್ ಅವರೇ, ನೆರೆದಿರುವಂಥ ಎಲ್ಲ ಗಣ್ಯರೇ, ಹಿರಿಯ ಅಧಿಕಾರಿಗಳೇ, ಪೊಲೀಸ್ ಪದಕ ವಿಜೇತರಾದಂಥ ಎಲ್ಲ ಪೊಲೀಸ್ ಸಿಬ್ಬಂದಿಗಳು, ಅಣ್ಣ ತಮ್ಮಂದಿರ ಅಕ್ಕ ತಂಗಿರು ಮಾಧ್ಯಮಸ್ಥೆ, ಪೊಲೀಸ್ ಸೇವೆ ಒಂದು ವಿಶಿಷ್ಟವಾಗಿರುವಂಥ ಒಂದು ಸೇವೆ. ಇಡೀ ಬದುಕನ್ನು ಬದಲಾವಣೆ ಮಾಡುವಂಥ ಒಂದು ಸೇವೆ. ಯಾರು ಪೊಲೀಸರಾಗ್ತಾರೆ ಅವರು ಸಾಮಾನ್ಯ ಜನರ ಬದುಕನ್ನು ನಡೆಸೋಕ್ಕೆ ಸಾಧ್ಯ ಇಲ್ಲ.
ಕಾನೂನು ರಕ್ಷಣೆ ಮಾಡುವಂಥ, ಸ್ವತಂತ್ರ ರಕ್ಷಣೆ ಮಾಡುವಂಥ ಹೊಣೆಗಾರಿಕೆ ಇದ್ದರೂ ಕೂಡ ಅವರ ಸ್ವಂತ ಸ್ವತಂತ್ರ ಭಾಳಷ್ಟು ಕಾಂಪ್ರಮೈಸ್ ಮಾಡಬೇಕಾಗ್ತದೆ. ಅವರ ಬದುಕಿನಲ್ಲಿ ಭಾಳಷ್ಟು ರಾಜಿಗಳನ್ನು ಮಾಡಿಕೊಂಡು ಅವರ ಕುಟುಂಬದ ಸದಸ್ಯರು ಬಹಳ ದೊಡ್ಡ ರಾಜಿಯನ್ನು ಕುಟುಂಬದ ಸದಸ್ಯರು ಕೂಡ ಮಾಡಬೇಕಾಗ್ತದೆ. ಅಂದಾಗ ಮಾತ್ರ ಒಬ್ಬ ಯಶಸ್ವಿ ಪೊಲೀಸ್ ಆಗಕ್ಕೆ ಸಾಧ್ಯ. ಹಲವಾರು ಒತ್ತಡಗಳಲ್ಲಿ ತಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಇಲಾಖೆಯಲ್ಲಿರುವಂಥ ಒತ್ತಡ, ಕಾನೂನಿನ ಒತ್ತಡ, ಸಮಾಜದ ಒತ್ತಡ, ಎಲ್ಲ ರೀತಿಯ ಒತ್ತಡಗಳಲ್ಲಿ ತಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛಪಡ್ತೇನೆ, ಇದು ಎಲ್ಲದರ ಮಧ್ಯೆಯೂ ಕೂಡ ಕರ್ನಾಟಕ ಪೊಲೀಸ್ ಅತ್ಯಂತ ಶ್ರೇಷ್ಠವಾಗಿರುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಇಡೀ ದೇಶದಲ್ಲಿಯೇ ನಂಬರ್ 1 ಪೊಲೀಸ್ ಕರ್ನಾಟಕ ಪೊಲೀಸ್ ಅಂತ ಹೆಮ್ಮೆಯಿಂದ ಹೇಳಕ್ಕೆ ವ್ಯವಸ್ಥೆ ಅರ್ಥ ಮಾಡಿಕೊಂಡು, ಕಾನೂನನ್ನು ಅರ್ಥ ಮಾಡಿಕೊಂಡು ತಾವು ಕೆಲಸವನ್ನು ಮಾಡಿದರೆ ಖಂಡಿತವಾಗೂ ಸಮಾಜಕ್ಕೆ ಒಳ್ಳೆಯದಾಗ್ತದೆ, ನಾಡಿಗೆ ಒಳ್ಳೆಯದಾಗ್ತದೆ, ಜನರ ಸುರಕ್ಷತೆ ಆಗ್ತದೆ. ನಾನೆಲ್ಲದರಲ್ಲೂ ಪೊಲೀಸರ ಸಭೆಯಲ್ಲಿ ನಾನು ಗೃಹ ಸಚಿವನಾಗಿ, ಮುಖ್ಯಮಂತ್ರಿಯಾಗಿ ಕೂಡ ಹೇಳ್ತಾ ಇದ್ದೆ, ಕಾನೂನು ನಿಮಗೆ ತಂದೆ ಇದ್ದಂತೆ, ಕರ್ತವ್ಯ ನಿಮಗೆ ತಾಯಿ ಇದ್ದಂತೆ. ಕಾನೂನಿನವೇ ಕರ್ತವ್ಯವನ್ನು ತಾವು ಮಾಡಬೇಕು. ಅಂಥ ಕೆಲಸವನ್ನು ಮಾಡಿದಾಗ ಸರ್ಕಾರ, ಕೇಂದ್ರ ಸರ್ಕಾರ, ರಾಷ್ಟ್ರಪತಿಗಳು ತಮ್ಮನ್ನು ಗುರುತಿಸ್ತಾರೆ. ಅಂಥ ವಿಶಿಷ್ಟವಾಗಿರುವಂಥ ತಾವೆಲ್ಲ ಸೇವೆ ಮಾಡಿದ್ದಕ್ಕಾಗಿ ಇವತ್ತು ತಮಗೆ ಪ್ರಶಸ್ತಿ ಸಿಕ್ಕಿದೆ. ನನಗೆ ಬಹುತೇಕವಾಗಿ ಇಲ್ಲಿರುವ ಪ್ರತಿಯೊಬ್ಬರು ಕೂಡ ಗೊತ್ತಿದೆ, ನೀವು ಈ ಎಲ್ಲ ಪ್ರಶಸ್ತಿಗೆ ಅರ್ಹರಾಗಿದ್ದೀರಿ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ನಿಮಗೆ ಅಭಿನಂದನೆಗಳನ್ನು. ಯು ಡಿಸರ್ವ್ ದಿಸ್ ಮೆಡಲ್ಸ್ ಬಿಕಾಸ್ ಆಫ್ ಯುವರ್ ಅನ್ಸ್ಟಿಂಟೆಡ್ ಸರ್ವಿಸ್ ಯು ಹ್ಯಾವ್ ರೆಂಡರ್ಡ್. ಯು ಡಿಸರ್ವ್ ದಿಸ್ ಮೆಡಲ್ಸ್. ಬಂಧುಗಳೇ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು, ಆಂತರಿಕ ಸುರಕ್ಷತೆಯನ್ನು ಕಾಪಾಡುವ ಜೊತೆಗೆ ಕ್ರೈಮನ್ನು ನಿಯಂತ್ರಣ ಮಾಡುವಂಥ ಕೆಲಸ ತಮ್ಮದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ ಮಾಡುವವರ ತಾಂತ್ರಿಕ ಉಪಯೋಗ ಜಾಸ್ತಿ ಆಗಿದೆ. ತಮಗೆಲ್ಲ ಗೊತ್ತಿದೆ, ಹಲವಾರು ಫ್ರಾಡ್ಗಳನ್ನು ತಾಂತ್ರಿಕ ಬಲದಿಂದ, ಅದು ಸಾಫ್ಟ್ವೇರ್ನಿಂದ, ಸೈಬರ್ ಕ್ರೈಮ್ನಿಂದ ಎಷ್ಟು ಥರದ ಕ್ರೈಮ್ಗಳು ನಡೀತಾ ಇದೆ. ಆದರೆ ಅದೇ ತಂತ್ರಜ್ಞಾನದಲ್ಲಿ ಅವರು ಗುರುತಿಸಿಬಿಟ್ಟಿರ್ತಾರೆ. ಹೀಗಾಗಿ ನಾನು ಇವತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ, ನಮ್ಮ ಗೃಹ ಸಚಿವರಿಗೆ, ಗೃಹ ಇಲಾಖೆ ಕಾರ್ಯದರ್ಶಿಗಳಿಗೆ ಒಂದು ಸೂಚನೆಯನ್ನು ಕೊಡೋಕ್ಕೆ ಇಚ್ಛಪಡ್ತೇನೆ. ಈಗಿರುವಂಥ ನಮ್ಮ ಪೊಲೀಸರು ಬಳಕೆ ಮಾಡುವಂಥ ತಂತ್ರಜ್ಞಾನವನ್ನು ಇನ್ನಷ್ಟು ಉನ್ನತ ಮಟ್ಟದ ತಂತ್ರಜ್ಞಾನವನ್ನು ಮಾಡೋದಕ್ಕೆ ನೀವು ವಿಶಿಷ್ಟವಾಗಿರುವಂಥ ಪ್ರೋಗ್ರಾಮನ್ನು, ಸ್ಪೆಸಿಫಿಕ್ ಪ್ರೋಗ್ರಾಮನ್ನು ಹಾಕಿ ಟೆಕ್ನಾಲಜಿಯನ್ನು ಅಪ್ಗ್ರೇಡ್ ಮಾಡಿ ನಮ್ಮ ಮೆನ್ನನ್ನು ಟ್ರೈನಿಂಗ್ ಕೊಟ್ಟು, ಯಾವುದಾದ್ರೂ ಒಂದು ಸೈಬರ್ ಕ್ರೈಮ್ ಆದರೆ ವಿದಿನ್ ಫ್ಯೂ ಮಿನಿಟ್ಸ್ ಅದನ್ನು ಕಂಡುಹಿಡಿಯುವಂಥ ಸಾಮರ್ಥ್ಯ ನಮ್ಮ ಪೊಲೀಸರಿಗೆ ತರುವಂಥದ್ದಕ್ಕೆ ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿ ಅದಕ್ಕೆ ಬೇಕಾಗಿರುವಂಥ ಪರಿಣಿತರನ್ನು ಜೋಡಿಸ್ಕೊಳ್ಳಿ. ಬರುವಂಥ ಬಜೆಟ್ನಲ್ಲಿ ಅದಕ್ಕೆ ವಿಶೇಷವಾಗಿರುವಂಥ ಅನುದಾನವನ್ನು ನಾನು ಕೊಡ್ತೀನಿ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಎರಡನೇದಾಗಿ ಭಾಳಷ್ಟು ಸುಧಾರಣೆಗಳನ್ನು ನಾವು ತಂದಿದ್ದೀವಿ. ಪೊಲೀಸವನ್ನು ಕ್ರೈಮ್ ಸೈಟ್ ಏನಿದೆ ಅದು ಯಾವ ರಾಜ್ಯದಲ್ಲಿಲ್ಲ, ಅದು ಮಾಡಿದ್ದು. ಫೋರೆನ್ಸಿಕ್ ಲ್ಯಾಬ್ಸನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಆಧುನೀಕರಣವನ್ನು ಮಾಡಿದ್ವಿ. ನನ್ನ ಮನಸ್ಸಿನಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಬಾಟಲ್ ನೆಕ್ ನಮ್ಮ
ಅಪರಾಧ ಶೋಧನೆಯಲ್ಲಿ ಭಾಳ ದೊಡ್ಡ ಅಡಚಣೆ ಆಗಿರುವಂಥದ್ದು ಫೋರೆನ್ಸಿಕ್ ಲ್ಯಾಬ್. ಬೇಗ ಫೋರೆನ್ಸಿಕ್ ರಿಪೋರ್ಟ್ಸ್ ಬರೆದ ಕಾರಣದಿಂದ ನಿಖರವಾಗಿ ಅಪರಾಧಿಗಳನ್ನು ನಾವು ಶಿಕ್ಷೆಗೊಳಪಡಿಸೋಕ್ಕೆ ಸಾಧ್ಯ ಆಗಿದೆ. ಈಗಾಗಲೇ ಹುಬ್ಬಳ್ಳಿ ಮತ್ತು ಬಳ್ಳಾರಿಯಲ್ಲಿ ಮಾಡಿದ್ದೀರಿ. ನನ್ನ ಪ್ರಕಾರ ಅದು ಸಾಲೋದಿಲ್ಲ. ನಾನು ಗೃಹ ಸಚಿವನಾಗಿ ಕೂಡ ಹೇಳ್ತಾ ಇದ್ದೀನಿ, ನೀವು ಇದನ್ನು ಗಂಭೀರವಾಗಿ ತಗೋಬೇಕು. ಪ್ರತಿ ಒಂದು ರೀಜನ್ನಲ್ಲಿ ಕನಿಷ್ಠ 2 ಫೋರೆನ್ಸಿಕ್ ಲ್ಯಾಬನ್ನಾದರೂ ನೀವು ಮಾಡಲೇಬೇಕು. ಇದನ್ನು ಭಾಳ ಗಂಭೀರವಾಗಿ ಹೇಳ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿರುವಂಥ ಸೈಂಟಿಸ್ಟ್ಗಳನ್ನು, ಮೆನ್ನನ್ನು, ಇಕ್ವಿಪ್ಮೆಂಟ್ಸನ್ನು ಎಲ್ಲ ರೆಡಿ ಮಾಡ್ಕೊಳ್ಳಿ. ಆವಾಗ ಅಪರಾಧ ಶೋಧನೆ ಸುಲಭವಾಗ್ತದೆ, ಶಿಕ್ಷೆಗೊಳಪಡ್ತಾರೆ. ಎಷ್ಟು ಜನ ಅಪರಾಧಿಗಳನ್ನು ಶಿಕ್ಷೆಗೊಳಪಡಿಸ್ತೀರಿ ಅಷ್ಟು ಅಪರಾಧ ಇಲ್ಲಿ ಹೊರಗಡೆ ಕಮ್ಮಿ ಆಗ್ತದೆ. ಈ ಕೆಲಸವನ್ನು ತಾವು ಮಾಡ್ತೀರಿ ಅಂತ ನನಗೆ ವಿಶ್ವಾಸ ಇದೆ. ಇದರಲ್ಲಿ 2 ಹೆಜ್ಜೆ ಮುಂದೆ ಹೋಗಿದ್ರಿ, ಅಲ್ಲಿಗೆ ನಿಂತುಬಿಟ್ಟಿದ್ರಿ. ಇದು ಸಾಧ್ಯ. ನಾನು ನಿಮ್ಗೆ ಏನು ಟಾರ್ಗೆಟ್ ಕೊಟ್ಟಿದ್ದೀನಿ ಅದು ಪೂರ್ತಿ ಆಗಲೇಬೇಕು. ಇದರಲ್ಲಿ 2ನೇ ಮಾತಿಲ್ಲ, ನೋ ಕಾಂಪ್ರಮೈಸ್. ಮತ್ತು ಏನು ರಿಕ್ರೂಟ್ಮೆಂಟಲ್ಲಿ ಅದರಲ್ಲಿ ಏನು ಅಪರಾಧ ಆಗ್ತಾ ಇದೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ನೀವು ಇನ್ನಷ್ಟು ಕಠಿಣ ಕ್ರಮ ತಗೊಳ್ಳಿ. ಅದು ಕಾನೂನು ಬದಲಾವಣೆ ಬೇಕಾದರೂ ಮಾಡ್ಕೊಳ್ಳಿ, ತಂತ್ರಜ್ಞಾನ ಬದಲಾವಣೆಯನ್ನು ಬೇಕಾದರೂ ಮಾಡ್ಕೊಳ್ಳಿ. ಇದು ನಿಲ್ಲೇಬೇಕು. ಪೊಲೀಸ್ ರಿಕ್ರೂಟ್ಮೆಂಟಲ್ಲಿ ಇವತ್ತು ಅನ್ಯಾಯ ಆದರೆ ಒಂದು ಒಳ್ಳೆಯ ಪಡೆಯನ್ನು ಹೇಗೆ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ನಾವು? ಮತ್ತು ನಮ್ಮ ಇಲಾಖೆಯಲ್ಲಿ ರಿಕ್ರೂಟ್ಮೆಂಟ್ ಸೆಲ್ ಇಟ್ಕೊಂಡು ಬೇರೆ ಹೊರಗಡೆಯವರ ಅಪರಾಧವನ್ನು ಶೋಧನೆ ಮಾಡುವಂಥವ್ರು ನಮ್ಮ ಇದರಲ್ಲಿನೇ ನಡೆದರೆ ಯಾರಿಗೂ ಕೂಡ ಇದು ಒಪ್ಪಕ್ಕೆ ಸಾಧ್ಯ ಇಲ್ಲ. ಇದು ಆಗದಂತೆ ನೋಡ್ಕೊಳ್ಳುವಂಥದ್ದು ಗುರುತಿರುವಂಥ ಜವಾಬ್ದಾರಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಮೇಲೆ ಇದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅದಕ್ಕೇನು ಬೇಕು? ಹೊಸ ತಂತ್ರಜ್ಞಾನ ಬಳಕೆ ಮಾಡಿ. ನಾನು ಹೇಳಿದ್ದಲ್ಲ, ಅಪರಾಧಿಗಳು ತಂತ್ರಜ್ಞಾನ ಬಳಕೆ ಮಾಡ್ತಾ ಇದ್ದಾರೆ. ಕ್ರೈಮ್ ಲೀಡ್ಸ್ ದ ಲಾ ಅಂತ ಹಂಗಾಗಬಾರ್ದು. ಯು ಶುಡ್ ನಾಟ್ ಅಲೌ ದ ಕ್ರೈಮ್ ಟು ಲೀಡ್ ದ ಲಾ. ಲಾ ಶುಡ್ ಬಿ ಇನ್ ದ ಫೋರ್ ಫ್ರಂಟ್ ಆಲ್ವೇಸ್. ತಳಹಂತದ ಅಧಿಕಾರಿಗಳು ನೀವೇನು ಹೇಳ್ತಿಲ್ಲ ಮಾಡ್ತಾರೆ, ಮೇಲಂತ ಅಧಿಕಾರಿಗಳು ಈ ಥರ ಹೊಸ ಹೊಸ ವಿಚಾರಗಳನ್ನು, ಕಾರ್ಯಕ್ರಮಗಳನ್ನು ನಿರಂತರವಾಗಿ ತಂತ್ರಜ್ಞಾನ ಬಳಕೆಯಿಂದ ನಿರಂತರವಾಗಿ ನೀವು ಮಾಡಬೇಕಾಗ್ತದೆ. ದಟ್ ಇಸ್ ಯುವರ್ ಡ್ಯೂಟಿ. ಅಂದಾಗ ತಳಹಂತದ ಅಧಿಕಾರಿಗಳು ಅದನ್ನು ಉಪಯೋಗ ಮಾಡ್ತಾರೆ. ಅವ್ರಿಗೆ ಒದಗಿಸೇ ಕೊಡದಿದ್ದರೆ ಅದೇ ಉಪಯೋಗ ಮಾಡ್ತಾರೆ. ಅದಕ್ಕೆ ನಾನು ಕಳೆದ 1.5 ವರ್ಷದಿಂದ ಇನ್ನೊಂದು ಸಲಹೆಯನ್ನು ಕೊಟ್ಟಿದ್ದೇನೆ. ಇವತ್ತು ತಳಹಂತದಲ್ಲಿ ರಿಕ್ರೂಟ್ಮೆಂಟು ಟ್ರೈನಿಂಗ್ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಮೇಲ್ಹಂತದಲ್ಲೂ IPS ನಿಮ್ಗೆ ಒಳ್ಳೆ ಟ್ರೈನಿಂಗ್ ಆಗ್ತದೆ. ಆದರೆ ಮಿಡ್ ಲೆವೆಲ್, ನಮ್ಮ ಪೊಲೀಸ್ ಫೋರ್ಸ್ ಮಿಡ್ ಲೆವೆಲ್ಲು ಟ್ರೈನಿಂಗ್ ಇನ್ನಷ್ಟು ಶಿಸ್ತಿನಿಂದ ಇನ್ನಷ್ಟು ಗಟ್ಟಿಯಾಗುತ್ತೆ. ಮಿಡ್ ಲೆವೆಲ್ ಆಫೀಸರ್ಸ್ ಏನಿದ್ದಾರೆ ಅವರು ವಿಶೇಷವಾಗಿರುವಂಥ ಟ್ರೈನಿಂಗನ್ನು ಮಾಡಬೇಕು. ಅವರು ಮುಂದೆ ಹಿರಿಯ ಅಧಿಕಾರಿಗಳಾಗ್ತಾರೆ. ಹಿರಿಯ ಅಧಿಕಾರಿ ಆಗೋಕ್ಕಿಂತ ಮುಂಚೆ ಅವ್ರಿಗೆ ಹಿಂದಿನ ಅನುಭವ ಮತ್ತು IPS ಟ್ರೈನಿಂಗ್ ಎಲ್ಲವೂ ಎರಡೂ ಕೂಡಿ ಸೇರಿ ಅವ್ರು ಹಿರಿಯ ಅಧಿಕಾರದ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗ್ತದೆ. ಅದಕ್ಕೆ ನಾನು ಸಲಹೆಯನ್ನು ಕೊಟ್ಟಿದ್ದೇನೆ. ಮಧ್ಯ ಇರುವಂಥ ಆಫೀಸರ್ಸ್ಗೆ ವಿಶೇಷವಾಗಿರುವಂಥ ಟ್ರೈನಿಂಗ್ ಸಂಸ್ಥೆಯನ್ನು ಮಾಡಿ, ಕರಿಕ್ಯುಲಮನ್ನು ಮಾಡಿ, NDA ಮಾದರಿಯಲ್ಲಿ ಮಿಡ್ ಲೆವೆಲ್ ಆಫೀಸರ್ಸ್ ಟ್ರೈನಿಂಗ್ ಆಗಬೇಕು ಬಿಫೋರ್ ದೇ ಗೆಟ್ IPS. ಆ ರೀತಿ ಮತ್ತು ರಿಫ್ರೆಷರ್ ಕೋರ್ಸ್ಗಳನ್ನು ಮಾಡಿ. ಮಧ್ಯದಲ್ಲಿ ಯಾವಾಗ ಟ್ರೈನಿಂಗಿಂದ ದೂರ ಆಗ್ತೀವಿ ಸ್ಲ್ಯಾಕ್ನೆಸ್ ಬರ್ತದೆ. ರಿಫ್ರೆಷರ್ ಕೋರ್ಸ್ ಮಾಡಿ ಯು ಹ್ಯಾವ್ ಟು ಬ್ರಿಂಗ್ ದೆಮ್ ಅಪ್. ಆ ರೀತಿ ಕೆಲವು ಸುಧಾರಣೆಗಳನ್ನು ನಾನೇನು ಈಗಾಗಲೇ ಸಲಹೆಯನ್ನು ಮಾಡಿದ್ದೀನಿ. ಅದು ಮಾಡಿದರೆ ಕರ್ನಾಟಕ ಪೊಲೀಸ್ ಅತ್ಯಂತ ದಕ್ಷ, ಪ್ರಾಮಾಣಿಕ ಮತ್ತು ನಿರಂತರವಾಗಿ ಜನರ ಸೇವೆಯನ್ನು ಮಾಡೋಕ್ಕೆ ಸಾಧ್ಯ ಇದೆ. ಒಳ್ಳೆಯ ಹೆಸರಿದೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ. ಯಾವುದೇ ಅಪರಾಧ ಆದರೆ ಕೂಡಲೇ ಅದನ್ನು ತನಿಖೆ ಮಾಡಿ ಯಶಸ್ವಿಯಾಗಿ ನೀವು ಭೇದಿಸ್ತಾ ಇದ್ದೀರಿ. ಆದರೆ ಈ ಏನು ಹೊಸ ತಂತ್ರಜ್ಞಾನದಿಂದ ನಾವು ಯಾವ ಕಾರಣಕ್ಕೂ ಹಿಂದುಳಿಬಾರ್ದು ಅನ್ನುವಂಥ ನಮ್ಮ ಕಳಕಳಿ ಇದೆ. ಅದಕ್ಕೆ ತಕ್ಕಾಗೆ ನಾವು ಮುಂದೆ ಬರಬೇಕು ಅಂತ ಅತ್ಯಂತ ಕಳಕಳಿಯಿಂದ ಈ ಮಾತನ್ನು ಹೇಳಿ ನಾವೆಲ್ಲ ಮಾಡ್ತೀವಿ ಅಂತ ವಿಶ್ವಾಸವನ್ನು ಇಟ್ಟು ಮೆಡಲ್ ಪಡೆದವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾರೆ. ಅವ್ರ ಕುಟುಂಬದ ಸದಸ್ಯರೆಲ್ಲ ಬಂದಿದ್ದಾರೆ. ಇದೆಲ್ಲ ಒಂದು ಅಭಿಮಾನ ಪಡುವಂಥ ಒಂದು ದಿನ.
ಸುದೀರ್ಘವಾದಂಥ ಸೇವೆಯಲ್ಲಿ ರಾಷ್ಟ್ರಪತಿಗಳು ಇವರನ್ನು ಗುರುತಿಸಿ ಅವರಿಗೆ ಮೆಡಲ್ ಕೊಟ್ಟಿದ್ದಾರೆ ಅಂತಂದರೆ ನಾವೆಲ್ಲರೂ ಕೂಡ ಅಭಿಮಾನ ಪಡುವಂಥದ್ದು, ಇಡೀ ರಾಜ್ಯವೇ ಅಭಿಮಾನ ಪಡುವಂಥದ್ದು, ನಮ್ಮ ಸರ್ಕಾರ ಅಭಿಮಾನ ಪಡುವಂಥ ಕೆಲಸ ಭಾಳ ಒಳ್ಳೆಯ ರೀತಿಯಲ್ಲಾಗಿದೆ. ಅವರೆಲ್ಲರೂ ಶುಭಾಶಯಗಳನ್ನು ಹೇಳ್ತೀನಿ. ಗಂತವಂತ ರಾಜ್ಯಪಾಲರು ಸಮಯವನ್ನು ತೆಗೆದು ರಾಷ್ಟ್ರಪತಿಗಳ ಪರವಾಗಿ ಅವರು ನೀಡಿರುವಂಥ ಪದಕಗಳಿಗೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳ್ತೀನಿ. ಮತ್ತು ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ